ಮತ್ತೆ ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಒಂದು ರೀತಿಯಲ್ಲಿ ಆರ್ಎಸ್ಎಸ್ನ ದರೋಡೆಕೋರರಿಗೂ ಕೂಡ ಹೋಲಿಕೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಕತೆ ಇನ್ನೂ ಬಹಳ ಇದೆ, ಮುಂದೆ ಹೇಳ್ತೀನಿ. ಚಿತ್ತಾಪುರಕ್ಕೆ 3 ಲಕ್ಷ ಜನ ಬರ್ತಾರೆ ಅಂದ್ರು, ಬಂದ್ರಾ ಅಂತ ಪ್ರಶ್ನಿಸಿದ್ದಾರೆ. ಅಶೋಕ್ ವಿಜಯೇಂದ್ರ ಚಿತ್ತಾಪುರಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಅವರು ಬಂದ್ರಾ ಅನ್ನೋದು ವ್ಯಂಗ್ಯದ ನುಡಿಯಾಗಿದೆ. ಆದರೆ ಅವರ ಬರುವಿಕೆಯನ್ನ ಕೋರ್ಟ್ ನಿರ್ಬಂಧ ವಿಧಿಸಿರೋದು ಮತ್ತು 3 ಲಕ್ಷ ಜನಕ್ಕೆ ಅವಕಾಶ ಇಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಕೂಡ ಗೊತ್ತಿರುವಂತಹ ವಿಚಾರವೇ ಆಗಿರಬೇಕಿತ್ತು. KKRDB ಹಣ RSSಗೆ ಎಷ್ಟು ಹೋಗಿದೆ, ದಾಖಲೆ ಬಿಡುಗಡೆ ಮಾಡ್ತೀನಿ, ಎಷ್ಟು ಲೂಟಿ ಮಾಡಿದ್ದಾರೆ ಅಂತ ಅಮೂಲ್ಕವಾಗಿ ಗೊತ್ತಾಗುತ್ತೆ ಅಂತ ಪರೋಕ್ಷವಾಗಿ RSSನ ದರೋಡೆಕೋರರಿಗೆ ಹೋಲಿಕೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ಮುಂದುವರಿಸಿದ್ದಾರೆ. ಅವರೇನು ಹೇಳಿದ್ರು, ಚಿತ್ತಾಪುರ್ನಲ್ಲಿ, ಕಲಬುರಗಿನಲ್ಲಿ, ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರು ಅನುಮತಿ ಕೇಳಲ್ಲ ಅಂದರು. ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ದು ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ದು ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ದು ಯಾರು? ನಾವು. ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರಲ್ಲಿ ಗೊಂದಲ ಏನಿದೆ? ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ? ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ. ಈಗ ಪ್ರಾರಂಭ ಆಗಿದೆ ಸರ್, ಈಗ ಪ್ರಾರಂಭ. ಈಗ ನೋಡಿ, ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ? ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ದು ಯಾರು? ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ? ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ? ಭಾಳ ಹಳೆಯ ಸಂಸ್ಥೆ. ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ. ದೇ ಆರ್ ಆಲ್ಸೋ ರಿಜಿಸ್ಟರ್ಡ್. ಅವ್ರು ಹೇಳೋದು ಸಂವಿಧಾನನ? ಏನು ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನನ? ಈಗ ಇನ್ನು ನಾನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಮುಗಿಲಿ ನಿಮ್ದೆಲ್ಲ, ಬಿಹಾರು ಅವು ಇವೆಲ್ಲ. ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದರೆ, ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ. ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು, ಕೋಆಪರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ. ಆಗಲೇ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ನಾವು ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀವಿ, ನಮ್ಮದು ಅನ್ರಿಜಿಸ್ಟರ್ಡ್ ಸಂಘಟನೆ ಇರಬಹುದು, ಆದರೆ ಎಲ್ಲೂ ಕೂಡ ಈ ರೀತಿಯ ಅನ್ರಿಜಿಸ್ಟರ್ಡ್ ಸಂಘಟನೆಗಳು ಇಲ್ವಾ ಅನ್ನುವಂಥ ಪ್ರಶ್ನೆ, ಜೊತೆಗೆ ನಾವು ಬ್ರಿಟಿಷರಿಂದ ಅನುಮತಿ ಪಡಿಬೇಕಿತ್ತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ. ಇವರ ಪ್ರತಿಷ್ಠೆ ಏನು? ನಾವೆಲ್ಲದಕ್ಕೂ ಅನುಮತಿ ಕೊಟ್ವಿ ಅನ್ನೋದು. ಆದರೆ ನೀವು ಏನು ಅನುಮತಿ ಕೊಟ್ವಿ ಅನ್ನೋದು ಓಕೆ, ಆದರೆ ನಿಮ್ಮ ಉದ್ದೇಶ ಈಡೇರ್ತಾ? ಇದು ಇನ್ನೊಂದು 4 ಜನ ನೋಡೋದಕ್ಕೆ ಅವಕಾಶ ಆಯ್ತಷ್ಟೇ.